ಸಪೋಸ್ ಸೋಫಾ ಕೆಳಗಿದ್ರೆ ಅದು ಅವ್ರಿಗೇನಾ? ಹೌದು ಚಿಕ್ಕಪ್ಪ. ಟೀಪಾಯ್ ಕೆಳಗ್ ಸಿಕ್ಕಿದ್ರು ಅದ್ ನನ್ಗೇನಾ? ಕೊಡ್ತೀನಿ. ನೈನಿ ಕೊಡ್ತೀನಿ ಅಂತ ಹೇಳ್ತಾ ಇರೋದು ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ನಿಮ್ಮಲ್ಲಿ ಯಾರು ಹೇಳಕ್ಕಾಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವಳ ಮಾತಿಂದ ಅರ್ಥ ಆಗ್ತಾ ಇದೆ. ನೈನಿ ಸೀರೆ ಸೆರಗಿಗೆ ಏನಾದ್ರೂ ಗಂಟು ಹಾಕೊಂಡಿದ್ದಾಳ? ನಿಮಗ್ ಯಾವಾಗ ನೋಡಿದ್ರು ಸೀರೆ ಮೇಲೆ ಕಣ್ಣಿರತ್ತಲ್ವಾ? ವಿಶಾಲ್ ಪ್ಯಾಂಟ್ ಜೇಬಲ್ ಇರ್ಬೋದು. ಜೇಬಲ್ ಕೈ ಹಾಕ್ಬಿಟ್ಟು ನೋಡಿ. ಇನ್ಯಾವತ್ತೂ ಬೇರೆಯವ್ರ ತಂಟೆಗೆ ಹೋಗೋ ಧೈರ್ಯನೂ ಮಾಡಲ್ಲ ನೀವು. ಇನ್ ಯಾರಾದ್ರೂ ಗೆಸ್ ಮಾಡಂಗಿದ್ರೆ ಹೇಳ್ಬೋದು. ಸುಮನ, ಈ ತರ ಚಾನ್ಸು ಅತ್ಗೆ ಮತ್ತೆ ಮತ್ತೆ ಕೊಡಲ್ಲ. ಗಾಯತ್ರಿ ಪುಟ್ಟಿ ಆಟಾಡೋ ಯಾವ್ದಾದ್ರೂ ಗೊಂಬೆಲಿ ಇರ್ಬೋದೇನೋ. ಪಾಪ ಹತ್ರ ತುಂಬಾ ಗೊಂಬೆಗಳಿದೆ ಅಂತ ಸುಮ್ಮನಮ್ಮ ಹೇಳ್ತಾ ಇದ್ದಾಳೆ. ಆಮೇಲೆ ಬೆಡ್ರೂಮಲ್ಲಿ, ಬಾತ್ರೂಮಲ್ಲಿ, ವಾಷಿಂಗ್ ಮೆಷಿನ್ ಅಲ್ಲಿ ಅಂತ ಹೇಳಕ್ ಹೋಗ್ಬೇಡಿ ಆಂಟಿ. ಸ್ವಲ್ಪ ಕರೆಕ್ಟಾಗಿ ಗೆಸ್ ಮಾಡಿ. ದೇವ್ರ ಮನೇಲಿ? ವಿಕ್ರಾಂತ್ ನೀನ್ ಹೇಳೋ. ನನಗದ್ರ ಅವಶ್ಯಕತೆ ಇಲ್ಲ. ನಂಗೆ ಗೊತ್ತಿಲ್ಲ. ಗೊತ್ತಿದ್ರೂ ಹೇಳಲ್ಲ. ಹಾಸಿನಿ ನೀನ್ ಹೇಳೋ. ಐ ಥಿಂಕ್ ಅದು ಇರ್ಬಾರ್ದು ಜಾಗದಲ್ಲಿ ಇದೆಯೇನೋ. ಏಯ್ ಸರಿಯಾಗಿ ಹೇಳು. ನನಗ್ ಗೊತ್ತಿಲ್ಲ, ಆದ್ರೆ ಯಾರಿಗ್ ಗೊತ್ತು ಅಂತ ನಾನು ಹೇಳ್ಬೋದು. ನೈನಿಗ ಇದಕ್ಕೆ ಅನ್ನೋದು ಓವರ್ ಆಕ್ಟಿಂಗ್. ಅವಳನ್ ಬಿಟ್ಟು ಇನ್ಯಾರಿಗ್ ಗೊತ್ತು ಅಂತ ಗೊತ್ತಾ? ಅದ್ಗೆ ನನಗೂ ಗೊತ್ತಿಲ್ಲ. ಗಾಯತ್ರಿ ಪುಟ್ಟಿಗ್ ಗೊತ್ತು ಅನ್ಸತ್ತೆ. ಸುಮ್ನೆ ರೀ ಮಾಮ್, ಆ ಮಗು ಗೊತ್ತಿದ್ರು ಹೇಳಕ್ಕಾಗತ್ತಾ? ಅವಳಿಗಿನ್ನೂ ಬಾಯ್ ಬಿಟ್ಟು ಅಮ್ಮ ಅನ್ನೋದಕ್ಕೂ ಬರಲ್ಲ. ಎಷ್ಟೇ ತಲೆ ಕೆಡಿಸ್ಕೊಂಡ್ರು ನಮಗ್ ಗೆಸ್ ಮಾಡಕ್ ಆಗ್ತಿಲ್ಲಮ್ಮ. ಎಲ್ಲಿದ್ಯೋ ನೀನೇ ಹೇಳಮ್ಮ. ಇನ್ಯಾವತ್ತೂ ಹುಡ್ಕೋ ಅಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಭುಜಂಗಮಣಿನ ನಾನು ಎಲ್ಲೂ ಮುಚ್ಚಿಟ್ಟಿಲ್ಲ. ಗಾಯತ್ರಿ ಪುಟ್ಟಿನೇ ಹುಷಾರಾಗಿ ಎತ್ತಿಟ್ಟಿದ್ದಾಳೆ. ಎಲ್ ಬಚ್ಚಿಟ್ಟಿದ್ದಾಳೆ? ಮಗುನ್ ಕೇಳಿದ್ರೆ ಹೇಳಲ್ಲ. ಯಾವಾಗಾದ್ರೂ ಅವಶ್ಯಕತೆ ಬಿದ್ರೆ ಎಲ್ಲಿದೆ ಅಂತ ಹೇಗ್ ಗೊತ್ತಾಗತ್ತೆ? ಅಮ್ಮ ಅಂತ ಹೇಳಕ್ಕಾಗಲ್ಲ, ಆದ್ರೆ ಆ ಅಂತ ಬಾಯಿ ತೆಗಿತಾಳೆ. ತೋರಿಸ್ತಾಳೀಗ ಗಾಯತ್ರಿ ಪುಟ್ಟಿ. ಅಯ್ಯೋ, ಬಾಯಲ್ಲೇ ಇಟ್ಕೊಂಡಿದ್ದಾಳಲ್ಲ ಮಾಮ್ ಭುಜಂಗಮಣಿನ. ಈಗಷ್ಟೇ ಮನೇಲಿದ್ಯಾ ಬಾಯಲ್ಲಿದ್ಯಾ ಅಂತ ಹೇಳಿದ್ನಲ್ಲೋ ವಲ್ಲಭ, ಅದೇ ಸತ್ಯ ಆಗೋಯ್ತು. ಚಾನ್ಸ್ ಮಿಸ್ ಆಯ್ತು. ಅಯ್ಯಯ್ಯೋ, ಬಾಯಲ್ಲಿ ಯಾಕಮ್ಮ ಇಟ್ಕೊಂಡಿದ್ಯಾ? ಗಾಯತ್ರಿ, ಇಂಥದನ್ನೆಲ್ಲ ನುಂಗ್ಬಿಟ್ರೆ ಆರೋಗ್ಯಕ್ಕೆ ಎಷ್ಟು ಅಪಾಯ ಆಗುತ್ತಾ?
ಮನೆ ಕಳ್ಳರು ದೇವ್ರನ್ನೇ ನುಂಗ್ಬಿಡ್ತಾರೆ ಬ್ರೋ. ಮಣಿಮಾಣಿಕ್ಯಗಳನ್ನ ಬಿಡ್ತಾರ ಹೇಳು? ಅದ್ ಏನೇ ಇರ್ಲಿ ಹುಷಾರಾಗಿರೋ ನೈನಿ. ನೀನ್ ರೆಡಿ ಮಾಡೋದೇ ನಂಗೊಂದ್ ದೊಡ್ಡ ಕೆಲ್ಸ ಆಗಿದೆ. ನನ್ಗೇನಾದ್ರೂ ನಮ್ಮ ಅಕ್ಕನ್ ತರ ಆಸ್ತಿ ಇದ್ದಿದ್ರೆ ನಿನಗ್ ಸ್ನಾನ ಮಾಡ್ಸೋದಿಕ್ಕೆ, ನಿನಗ್ ಬಟ್ಟೆ ಹಾಕೋದಿಕ್ಕೆ, ನಿನ್ಗ್ ತಿಂಡಿ ತಿನ್ಸೋಕೆ, ನೀನ್ ಆಗೋ ಹೋಗೋಗಳನ್ನ ನೋಡ್ಕೊಳಕ್ಕೆ, ಹೀಗೆಲ್ಲಾ ಕೆಲ್ಸಕ್ಕೂ ಒಬ್ಬೊಬ್ರು ಅಂತ ಕೆಲ್ಸವ್ರನ್ನ ಅಪಾಯಿಂಟ್ ಮಾಡ್ಕೋತಿದ್ದೆ. ಅದೀಗ್ಲೂ ಸಾಧ್ಯ ಸುಮನ. ನೀನಾ ಯಾಕ್ ಬಂದೆ ಇಲ್ಲಿಗೆ? ಜೋರಾಗಿ ಮಾತಾಡ್ಬೇಡ ಸುಮನ. ಏಯ್, ನಿನ್ ಹತ್ರ ಏನೇ ಮಾತು? ಹೋಗಿ ಇಲ್ಲಿಂದ. ಭುಜಂಗಮಣಿ ಬೇಡವಾ ನಿನ್ಗೆ? ನಮ್ಮ ಅಕ್ಕ ತಗೊಂಡ್ ಬಂದಿರೋ ಮಣಿ ನಿನ್ ಹತ್ರ ಇರೋ ತರ ಹೇಳ್ತಿದ್ಯಾ? ನಿನ್ ಕೈಗ್ ಬರೋ ದಾರಿ ಇದೆ ಅಂತ ಹೇಳ್ತಾ ಇದ್ದೀನಿ. ನೀನ್ ಎಷ್ಟೇ ಕತೆಗಳನ್ನ ಹೇಳಿದ್ರು ಯಾವ್ದು ನಿಜ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ಸುಮನ? ಮಣಿಕಾಂತ ಪ್ರಾಂತ್ಯ ಮಾನಸ ದೇವಿ ದೇವಸ್ಥಾನದ ಬಗ್ಗೆ ಕತೆ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಪಂಚಕಮಣಿ ಭುಜಂಗಮಣಿ ತಗೊಂಡ್ ಬಂದಿದ್ ನಿಜ ಅಲ್ವಾ? ಆದ್ರೆ ನಾನೇನ್ ಶ್ರೀಮಂತೆ ಆದ್ನ ಹೇಳು? ಕೂದ್ಲು ಚೆನ್ನಾಗಿರೋರು ಹೇಗ್ ಬೇಕೋ ಹಾಗೆ ಜಡೆ ಹಾಕೋಬಹುದು ಅನ್ನೋ ಹಾಗೆ ಆಸ್ತಿ ಇರೋ ನಮ್ಮ ಅಕ್ಕಂಗೆ ಭುಜಂಗಮಣಿ ಸಿಕ್ತು. ಅವಳ ಹತ್ರ ಎಷ್ಟ್ ದಿನ ಇರುತ್ತೆ ಹೇಳು? ಅಬ್ಬಬ್ಬಾ ಅಂದ್ರೆ ಇನ್ನೊಂದ್ 10 ದಿನ ಅಷ್ಟೇ. ದಸರಾ ಹಬ್ಬಕ್ಕೆ 2 ಮಣಿಗಳನ್ನ ಮಾನಸ ದೇವಿ ಗುಡಿಲಿ ಇಡ್ಲಿಲ್ಲ ಅಂತಂದ್ರೆ ಅವಳ ವಂಶ ಉದ್ಧಾರನೇ ಆಗೋದಿಲ್ವಂತೆ. ನೈನಿ ಹತ್ರನೂ ಇಲ್ದೆ, ಮಾನಸ ದೇವಿ ಅಮ್ನೋರ್ ದೇವಸ್ಥಾನನೂ ಸೇರ್ದೆ, ಭುಜಂಗಮಣಿ ನಿನ್ ಹತ್ರನೇ ಇದ್ರೆ ಹೇಗಿರುತ್ತೆ ಸುಮನ? ಕನ್ಸ್ ಕಾಣೋದಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ನಮ್ಮ ಅಕ್ಕ ಆ ಮಣಿನ ಹತ್ರದಿಂದ ನೋಡಕ್ಕೂ ಬಿಡ್ಲಿಲ್ಲ. ಗಾಯತ್ರಿ ಪುಟ್ಟಿ ಆಟಾಡೋ ಗೊಂಬೆಲ್ ಬಚ್ಚಿಟ್ಟು ಆ ಭುಜಂಗ ಮಣಿನ ಆಟ ಆಡೋ ಮಗು ಕೈಲ್ಕೊಟ್ಟು ನನ್ಗೆ ಅವಮಾನ ಆಗೋ ಹಾಗೆ ಮಾಡಿದ್ಲು. ಆ ಮಣಿನ ನಯನಿ ಕಳ್ಕೊಳ್ಳೋವರೆಗೂ ಅಷ್ಟೇ. ನಮ್ಮ ಅಕ್ಕ ಅಷ್ಟು ಸುಲಭ ಕಳ್ಕೊಳ್ಳಲ್ಲ ಬಿಡು. ನಿನ್ ಮಗಳು ಉಲುಚಿನ ನೀನ್ ಕಳ್ಕೊಂಡ್ರೆ? ಏನಂದೆ? ಪೂರ್ತಿ ಕೇಳಿಸ್ಕೊ ಸುಮನ. ಉಲುಚಿನ ನೀನೇನಾದ್ರೂ ನನ್ ಜೊತೆ ನಾಗಲೋಕ ಕಳಿಸ್ದೆ ಅನ್ಕೋ, ಅಲ್ಲಿಗ್ ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಭುಜಂಗಮಣಿ ಜೊತೆಲಿ ಇರ್ಲೇಬೇಕು. ಅದಿಲ್ಲ ಅಂದ್ರೆ ಬರೋಕೆ ಆಗಲ್ಲ. ಅಂದ್ರೆ ನಾನ್ ನಿನಗೆ ಉಲುಚಿನ್ ಕೊಟ್ಬಿಟ್ರೆ ನಿನ್ ಮಗುನ್ ಎತ್ಕೊಂಡು ಓಡ್ ಹೋಗ್ತೀಯ ಅಂತಾಯ್ತು. ಯಾಕೆ ಹಾಗೆ ಮಾತಾಡ್ತೀಯ ಸುಮನ? ಇಲ್ಲ ಅಂದ್ರೆ ಇನ್ನೇನು? ನನ್ ಮಗುನ್ ಎತ್ಕೊಂಡು ಹೋಗಿ ನೀನೇನಾದ್ರೂ ವಾಪಸ್ ಕರ್ಕೊಂಡ್ ಬರ್ತೀಯಾ ಹೇಳು? ನನ್ ಮೇಲ್ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ನಿನ್ ಕೈಗೆ ಆ ಮಣಿ ಬರೋದೇ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು. ಅದೆಲ್ಲ ಹಾಗಿರ್ಲಿ, ಮೊದ್ಲು ನಿನ್ಗೆ ಎಲ್ರ ಮುಂದೆ ಇವತ್ತು ಉಲುಚಿನ ನಿನ್ಗೆ ದಾನ ಮಾಡ್ತೀನಿ. ನಾಳೆ ನನಗ್ ನನ್ ಮಗು ಬೇಕು ಅಂತ ನಾನು ಅಳ್ತೀನಿ. ಆಗ ನಾಗಲೋಕಕ್ ನಾನು ಹೋಗ್ಬೇಕು ಅಂತಂದ್ರೆ ನನ್ ಕೈಗೆ ಭುಜಂಗ ಮಣಿ ಕೊಡ್ತಾರೆ. ಉಲುಚಿ ನೋಡಕ್ ಬಂದ್ಬಿಡ್ತೀನಿ. ಹಾ, ಇವಾಗ ನಿನ್ಗೆ ಅರ್ಥ ಆಗಿದೆ. ನಿನಗೆ ಅರ್ಥ ಆಗ್ಲಿಲ್ವೇ ಮುದುಕಿ? ಭುಜಂಗ ಮಣಿ ನನ್ ಕೈಗೆ ಬಂದ್ಮೇಲೆ ನಾಗಲೋಕಕ್ ನಾನ್ ಯಾಕೆ ಬರ್ತೀನಿ? ನನ್ ಪ್ಲಾನ್ಸೇ ಬೇರೆ ಇದೆ. ಏಯ್, ಯಾಕೆ ಹಾಕಿತ್ಕೊಂಡೆ? ಆಂಟಿ, ನಿಮ್ಗಷ್ಟಕ್ಕೂ ಬುದ್ಧಿ ಜ್ಞಾನ ತಿಳುವಳಿಕೆ ಮುಂದಾಲೋಚನೆ ಏನಾದ್ರೂ ಇದೆಯಾ? ಬೆಳಗ್ಗೆನೆ ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಹಾ, ಬೈತೀನಿ, ನನ್ ತಲೆ ಕೆಟ್ರೆ ಹೊಡಿತೀನಿ ಕೂಡ. ವೈ, ನಿಮ್ಗೇನ್ ಹೇಳ್ದೆ? ಇನ್ನು ಏನೂ ಹೇಳಿಲ್ಲ. ಮೊಬೈಲ್ ಯೂಸ್ ಮಾಡ್ಬಿಡಿ ಅಂದಿದ್ನಲ್ಲ, ಅದು ಮೊನ್ನೆ. ಇವತ್ತಾಗ್ಲಿ ನಾಳೆ ಆಗ್ಲಿ ನಿಮ್ಗೆ ಹೆರಿಗೆ ಆಗೋವರೆಗೂ ಫೋನಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ಒಳ್ಳೇದು ಚಿಕ್ಕಮ್ಮ. ನಿಜಾನೇ ದುರಂದರ. ರೇಡಿಯೇಷನ್ ಇಂದ ಹೊಟ್ಟೆಲಿರೋ ಮಗು ಕೂಡ ತೊಂದ್ರೆನೆ. ನಿಮ್ಗಿಂತ ಡೇಂಜರ್ ಅಂತ ಹೇಳಿದ್ರೆ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏಯ್ ಅಯ್ಯ, ಒಳ್ಳೇದ್ ಹೇಳಿದ್ರೆ ತಲೆ ಕೆಟ್ಟೊಳಗ್ ಮಾತಾಡ್ತೀಯಲ್ಲ ನೀನು. ನನ್ಗಿಷ್ಟ ಆಗಲ್ಲ ಇದು. ಎಲ್ರೂ ಇದ್ದೀರಾ? ನಾನಿದ್ದೀನಿ, ಆದ್ರೆ ನನ್ ಗಂಡ ಇಲ್ಲ ಸುಮ್ಮಿ. ಮಾವ ಏನ್ ದೇವ್ರಲ್ಲ, ಆದ್ರೆ ವಿಶಾಲ್ ಬ್ರೋ ಮೀಟಿಂಗ್ ಇದೆ ಅಂತ ಹೋಗಿದ್ದಾನೆ. ಏನ್ ಮ್ಯಾಟ್ರು? ಇವತ್ತು ತುಂಬಾ ಒಳ್ಳೆ ದಿನ ಅಂತೆ, ಅದಕ್ಕೆ ದತ್ತು ದಾನ ಕಾರ್ಯಕ್ರಮ ಇಟ್ಕೊಳ್ಳೋಣ ಅನ್ಕೊಂಡಿದೀನಿ.
ನಿನ್ನ ಹತ್ರ ದಾನ ಮಾಡೋದಕ್ಕೆ ಏನಿದೆಯಮ್ಮ ಸುಮನ? ಉಲ್ಲುಚಿ ಪುಟ್ಟಿ ಇದ್ದಾಳಲ್ವಾ, ಮಗುನ ದಾನ ಮಾಡ್ತೀಯಾ? ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಯಾರಿಗೆ ಕೊಡ್ಬೇಕು ಅನ್ಕೊಂಡಿದ್ಯಾ ಸುಮನಾ? ಯಾರಿಗೋ ಯಾಕೆ ಕೊಡ್ತೀಯಮ್ಮ? ನನ್ ಮಗುನ ನನಗೆ ಕೊಟ್ರೆ ನಾನ್ ಸಂತೋಷ ಪಡ್ತೀನಲ್ವಾ? ನನ್ ಮನ್ಸಲ್ಲಿ ಅನ್ಕೊಂಡೋ ಇಲ್ವೋ ತಕ್ಷಣ ಬಂದ್ಬಿಟ್ಟೆ ಬೊಟ್ಟಮ್ಮ. ನೀನು ನನ್ ಮಗ್ಳನ್ನ ನಿನ್ ಮಗ್ಳು ಅಂತ ಹೇಳ್ಕೊಂಡ್ ಓಡಾಡ್ತಿದ್ದಲ್ವಾ? ನಾನ್ ಬೈದ್ರು ಹೊಡೆದ್ರು ಏನ್ ಮಾಡಿದ್ರು ಸರಿ, ಮಗು ಮೇಲಿರೋ ಮಮಕಾರ ಹೋಗಿಲ್ಲ ನಿನ್ಗೆ. ಅದಕ್ಕೆ ನಿನಗೆ ಉಲುಚಿನ ಕೊಟ್ಬಿಡೋಣ ಅನ್ಕೊಂಡೆ. ತುಂಬಾ ಸಂತೋಷ ಆಯ್ತು ಸುಮನ. ನೀನ್ ಮನ್ಸ್ ಬದಲಾಯಿಸ್ಕೋತೀಯ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಹಾವಿಗೂ ಕೂಡ ಕನಸು ಬೀಳತ್ತಾ? ಅದ್ ಸರಿ, ಆದ್ರೆ ಸುಮನ ಹೆತ್ತ ಮಗುನ ದಾನ ಮಾಡ್ತಿದ್ದಾಳೆ ಅಂದ್ರೆ ಈಗ್ಲೂ ನನಗ್ ನಂಬೋದಿಕ್ಕೆ ಆಗ್ತಿಲ್ಲ. ಅಯ್ಯ, ಕಣ್ಣೆದುರುಗಡೆ ಕತೆ ನಡೀತಾ ಇದ್ರೆ ಕ್ಯಾರೆಕ್ಟರ್ ಬಗ್ಗೆ ಕೇಳ್ದಾಗಿದೆಯಲ್ಲ ಮಾಮಿದು. ಉಲುಚಿನ್ ಕೊಡ್ತೀನಿ ಅಂತ ಸುಮನ ತಗೊಳಕ್ ರೆಡಿ ಇರೋ ಅಂತ ವಯಸ್ಸಾಗಿರೋ ಹಾವು. ಅಯ್ಯೋ, ಇಬ್ರು ನಮ್ಮ ಮುಂದೆನೇ ಇದಾರಲ್ಲ. ಉಲೂಚಿನ್ ಕೊಟ್ರೆ ದೊಡ್ಡ ಬಟ್ಟಮ್ಮ ನಿನ್ಗೆ ಏನ್ ಕೊಡ್ತಾಳೆ ಅಂತ ಆಸೆ ಪಡ್ತಾ ಇದ್ಯಾ? ನಾನೇನು ಕೇಳಿಲ್ವಲ್ಲ. ಕೊಡಕ್ಕಾದ್ರೂ ನನ್ನ ಹತ್ರ ಏನಿದ್ಯಪ್ಪ? ಒಂದ್ ನಿಮಿಷ ಬೊಟ್ಟಮ್ಮ. ಸುಮನ, ನೀನ್ ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರನ ಯಾಕೆ ತಗೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ಒಂದ್ಸಲ ಮಗುನ ಸರ್ಪ ಜಾತಿಗೆ ಸೇರಿರೋ ಅಂತ ದೊಡ್ಡ ಬೊಟ್ಟಮ್ಮಂಗ್ ಕೊಟ್ಟು ಬಿಟ್ರೆ ನೀನ್ ಮತ್ತೆ ನೋಡ್ಬೇಕು ಅನ್ಕೊಂಡ್ರು ಅಷ್ಟೇ ಉಲುಚಿನ ನೋಡಕ್ಕಾಗಲ್ಲ. ಪರವಾಗಿಲ್ಲ ಅಕ್ಕ. ನಿನ್ ಬಾಯಿಗೆ ಉಪ್ಪು ಹಾಕ. ಎಷ್ಟು ಸಿಂಪಲ್ ಆಗಿ ಮಾತಾಡ್ತಾ ಇದೆಯಲ್ಲ ನೀನು. ಉಲೂಚಿ ನಿನ್ ಕಷ್ಟಪಟ್ಟು ಹೆತ್ತಿರೋ ಮಗಳು, ಮತ್ತೆ ಹೆರಕ್ಕಾಗತ್ತಾ? ಹೆರಕ್ಕಾಗಲ್ವಾ ಅಂತ ಕೇಳ್ಬೇಡಿ ಅತ್ತೆ, ಕೊಂಡ್ಕೊಳಕ್ಕಾಗಲ್ವಾ ಅಂತ ಕೇಳ್ಬೇಕು. ನಾನ್ಯಾಕೆ ಕೊಂಡ್ಕೊಳ್ಳಿ? ಗರ್ಭಕೋಶನ ದಾನ ಮಾಡ್ತಾರೆ ಅಂದಿದ್ದಕ್ಕೆ 2 ಕೋಟಿ ಕೊಟ್ಟು ಅವಳು ಯಾವಳದೋ ಗರ್ಭಕೋಶಕ್ಕೆ ಆಸೆ ಪಟ್ಟು ನೀನು ಹೋಮ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಅಲ್ವಾ? ಅಯ್ಯೋ, ಅಷ್ಟೊಂದೆಲ್ಲ ಖರ್ಚು ಮಾಡಿ 9 ತಿಂಗಳು ಸಲಹೆ ಇವಾಗ ಆರಾಮಾಗಿ ದೊಡ್ಡ ಬಟ್ಟಮ್ಮಂಗೆ ಕೊಡ್ತೀನಿ ನಿಂತಿದ್ಯಲ್ಲ. ಸುಮ್ನೆ ಕೊಡಲ್ಲ ಕಣೋ. ನಾನೇನು ಆಸೆ ಪಡ್ತಿಲ್ಲ ಅತ್ತೆ. ಆಸೆ ಪಟ್ಟಿದ್ದೆಲ್ಲ ಸಿಕ್ಬಿಡತ್ತಾ ಹೇಳಿ? ಯಾವತ್ತಿಗೂ ಸಿಗಲ್ಲ ಬಿಡು. ಕೊಟ್ಬಿಡು ಸುಮನ, ಮಗುನ್ ಕರ್ಕೊಂಡು ಹೊರಟೋಗ್ತೀನಿ. ಇವಳು ಕಳ್ಳ ಬುದ್ಧಿ ಇನ್ನೂ ಬಿಟ್ಟಿಲ್ಲ, ನೋಡಿದ್ರಾ? ಅಯ್ಯೋ, ಎತ್ಕೊಂಡು ಹೋಗ್ತೀನಿ ಅಂತ ಅಲ್ಲ ಅಮ್ಮ. ಮಗುನ ನನಗ್ ದಾನ ಮಾಡಿದ್ರೆ ನನ್ ಮಗಳಾಗಿ ಎತ್ಕೊಂಡು ನಾಗಲೋಕಕ್ಕೆ ಹೊರಟೋಗ್ತೀನಿ ಅಂತ ಹೇಳ್ತಿದ್ದೀನಿ. ಮಗುನ್ ತಗೊಂಡ್ ಹೋದ್ಮೇಲೆ ಮತ್ತೆ ನೀನ್ ಬಾ ಅಂದ್ರೂ ಬರಲ್ಲ ಬೊಟ್ಟಮ್ಮ. ಆಗ ನನ್ ತಂಗಿ ಮತ್ತೆ ನನಗ್ ಮಗು ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಲಿ? ಬಿಕ್ಕಿ ಬಿಕ್ಕಿ ಹತ್ತು ಸಾಯ್ಲಿ ಬಿಡಿ ಅತ್ಗೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ ಹೇಳಿ? ಅವಳಿಗಿಲ್ದೇರ ಅಕ್ಕರೆ ಯಾರು ತೋರ್ಸೋದ್ ಬೇಡ. ಏ ಸುಮ್ಮಿ, ನಿನಗ್ ದೆವ್ವಾಗಿವ ಮೆಟ್ಕೊಂಡಿದ್ಯೇನೆ? ರಾತ್ರಿ ನನ್ ಗಂಡನ್ ಜೊತೆ ಸಿಟ್ಟಿಂಗ್ ಏನಾದ್ರೂ ಹಾಕಿದ್ಯಾ ನೀನು ಸುಮನಾ? ಬಾವನ್ ಪಕ್ಕದಲ್ಲಿ ನಾನ್ ಯಾಕೆ ಕೂತ್ಕೊಳ್ಳಿ? ಅಯ್ಯಯ್ಯೋ, ಅವಳು ಹಾಗೆ ಹೇಳ್ತಿಲ್ಲ. ನೀನು ಏನಾದ್ರೂ ರಾತ್ರಿ ಕುಡ್ದಿದ್ಯಾ ಅಂತ ಕೇಳ್ತಾ ಇದ್ದಾಳ ಹಾಸಿನಿ. ನೀನು ಕೂಡ ಅಂದ್ರೆ ನಿನ್ನೆ ರಾತ್ರಿ ತಾವು ಹೊಡೆದಿದಾರ ಅಂತ ಆಯ್ತು. ಏಯ್, ನೀನ್ ಉಗಿಯೋದು ಇಲ್ಲಿ ತನಕ ಬರ್ತಾ ಇದೆ. ಇವನ್ ಕುಡಿಯೋದು, ನೀನ್ ಬೊಗಳೋದು, ಇಬ್ರಿಗೂ ಬುದ್ಧಿ ಇಲ್ಲ. ಮೊದ್ಲು ತಲೆ ಕೆಟ್ಟೋಗಿರೋ ಸುಮ್ಮನಂಗೆ ಒಳ್ಳೆ ಮಾತು ಹೇಳಿ ಅತ್ತೆ. ಹೆತ್ತ ಮಗಳನ್ನ ಹಾಗೆ ಹೇಗ್ ದಾನ ಮಾಡ್ತೀಯ ಅಂತ ದೊಡ್ಡೋರಾಗಿ ಅವಳಿಗೆ ಪ್ರಶ್ನೆ ಮಾಡಿ. ನನ್ ಮಾತ್ ಕೇಳೋ ಹಾಗಿದ್ರೆ ನಾನ್ ಹೇಳ್ತಾ ಇದ್ದೆ. ಅವಳಿಗೇನ್ ಮನ್ಸಿಗೆ ಬಂದು ತ್ಯಾಗ ಮಾಡ್ತಿದ್ದಾಳೋ ಗೊತ್ತಿಲ್ವಲ್ಲ.
ಆಸೆ ಏನು ಇಲ್ಲ ಅಂತ ಹೇಳ್ತಿದ್ದಾಳಲ್ಲ. ಇದ್ರೂ ನೆರವೇರಲ್ವಲ್ಲ. ಹಾಗಿರ್ಬೇಕಾದ್ರೆ ನನ್ ಬದುಕಾಗ ಅರ್ಥನೇ ಇರಲ್ಲ ಅಕ್ಕ. ಅದಕ್ಕೆ ಮಗುನ್ ಕೊಡ್ತಾ ಇದ್ದೀನಿ. ಅಯ್ಯೋ, ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗತ್ತೆ ಸುಮನ. ಕೊಡ್ಲಿ ಬಿಡಿ ಅತ್ಗೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದ್ರೂ ಅವಳು ತನ್ನ ಶೋಕಿಗೆ ಆಸೆಗೆ ಟೈಮ್ ಕೊಡ್ತಾಳೆ ಹೊರತು ಮಗು ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಹಾಗಿರುವಾಗ ಉಲೂಚಿನ ದೊಡ್ಡಬುಟ್ಟಮ್ಮ ಕರ್ಕೊಂಡು ಹೋಗೋದೇ ಒಳ್ಳೇದು. ಕರೆಕ್ಟ್ ಅಂತ ನನಗೂ ಅನಿಸ್ತಿದೆ. ಇರೋವಾಗ ನಮಗೆ ಅದರ ಬೆಲೆ ಗೊತ್ತಾಗಲ್ಲ. ಅದನ್ನ ಕಳ್ಕೊಂಡ್ಮೇಲೆ ಅದ್ರ ಬಗ್ಗೆ ಯೋಚಿಸ್ತಾ ಪಶ್ಚಾತ್ತಾಪ ಪಡಬೇಕು ಅಂತ ಕೆಲವ್ರು ಕಾಯ್ತಾ ಇದ್ದಾರೆ. ಇದೊಂಥರ ವಿಚಿತ್ರ ಆಸೆ. ನನಗೆ ಆ ಥರ ಆಸೆ ಇಲ್ಲ. ಸರಿ, ಹಾಗಾದ್ರೆ ನೀನಿಷ್ಟು ದೃಢ ನಿರ್ಧಾರ ಮಾಡಿದ್ಮೇಲೆ ಯಾರೇನ್ ಮಾಡಕ್ಕಾಗುತ್ತೆ? ಈ ಸಮಯದಲ್ಲಿ ವಿಶಾಲ್ ಯಜಮಾನ್ರು ಇಲ್ಲಿಲ್ಲ. ಯಾರಿದ್ರೆ ಏನ್ ಮಾಡ್ತಾರಕ್ಕ? ಆದ್ರೂ ಉಲುಚಿ ನೀವ್ ಹೆತ್ ಮಗು ಅಲ್ಲ, ನಾನ್ ಹೆತ್ತಿರೋದು. ವಿಕ್ರಾಂತ್ ಅವ್ರೆ, ತಂದೆಯಾಗಿ ನಿಮಗ್ ತಡೆಯುವಂತ ಹಕ್ಕಿದೆ. ನಾನು ಉಲುಚಿಗ್ ತಂದೆ ಅಲ್ವೇ ಅಲ್ಲ ಅಂತ 1000 ಸಲ ಆದ್ರೂ ಹೇಳಿದಾರೆ ಇವರು. ಇವಳಿಗೆ ಹೇಳಿ ಹೇಳಿ ನಮ್ ಬಾಯಿಗೆ ನೋವಾಗತ್ತೆ. ಬಿಟ್ಬಿಡು. ಮಗುನ ಇಬ್ಬರ್ನು. ಅಯ್ಯೋ, ಇವಾಗ ಗೊತ್ತಾಗಲ್ಲ. ಸಂಜೆ ಅಷ್ಟೊತ್ತಿಗೆ ನನ್ನ ಮಗಳು ನನಗ್ ಬೇಕೇ ಬೇಕು ಅಂತ ಎದೆ ಹೊಡ್ಕೊಂಡು ಅಳ್ತಾಳೆ. ನಾನಾ? ಅವಳಿ ಮಕ್ಳು ಹುಟ್ಟಿ 2 ವರ್ಷ ಆದ್ರು ಮತ್ ನೀನ್ ಯಾಕೆ ನನ್ ದೊಡ್ಡ ಮಗಳು ನಂಗೆ ಸಿಕ್ಕಿಲ್ಲ ಅಂತ ಅವಳನ್ನ ಹುಡುಕ್ತಾ ಇಲ್ಲ? ಅಬ್ಬಾ, ಏನ್ ಕೇಳ್ದೆ ಸುಮನ? ಈ ತರ ಹೆಂಗಸರ ವಿಷಯದಲ್ಲಿ ನನ್ ಗಂಡಂಗೆ ತುಂಬಾ ಇಂಟ್ರೆಸ್ಟ್ ಬಿಡಿ. ನೀನ್ ಬಾಯಿ ಮುಚ್ಕೊಂಡಿದ್ರೆ ದತ್ತು ಕಾರ್ಯಕ್ರಮನ ಕಣ್ಣಾರೆ ನೋಡಿ ದೊಡ್ಡ ಬೊಟ್ಟಮ್ಮನ್ನ ಸಾಗ ಹಾಕ್ಬೋದು. ಮಗುನ್ ಕರ್ಕೊಂಡು ಹೋದ್ಮೇಲೆ ಮತ್ತೆ ನೀನ್ ಕಾಣಿಸ್ಕೊಳಕ್ ಹೋಗ್ಬೇಡ ದೊಡ್ಡಬುಟ್ಟಮ್ಮ. ಬರಲ್ಲಪ್ಪ, ಇನ್ಯಾವತ್ತೂ ಬರಲ್ಲ. ಅದೇ ನನ್ ಭಯ. ಉಲುಚಿನ ನಮಗೂ ನೋಡ್ಬೇಕು ಅನ್ಸುತ್ತಲ್ವಾ? ಅವಾಗ ಹೇಗ್ ನೋಡೋದು? ನಾಗವೇಣಿ ಗಂಡ ನಾಗರಾಜನ ಹಿಂದೆ ಹೋಗೋದೆ. ನಾಗಲೋಕಕ್ಕೆ ಬರೋಕ್ಕಾಗಲ್ಲ. ನೋಡಿದ್ರ? ಕೇಳಿಸ್ಕೊಂಡ್ರಿ ಅಲ್ವಾ? ಒಂದ್ಸಲ ಏನಾದ್ರೂ ಉಲುಚಿ ಹೊರಟು ಹೋದ್ಲು ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಮಗು ನೋಡಕ್ ಆಗೋದಿಲ್ಲ. ಮಗುನ ಕೊಟ್ಬಿಡು ಸುಮನ. ಬೇಡ ಸುಮನ, ಪ್ಲೀಸ್ ಅಕ್ಕ, ನನಗೆ ಹಿಂಸೆ ಮಾಡ್ಬೇಡ. ಹೇಳ್ಬೇಕು ಅಂದ್ರೆ ಇದನ್ನ ನಾನು ಹೇಳ್ದೇನೆ ಮಾಡ್ಬೋದಿತ್ತು. ಆಮೇಲೆ ಮಗು ಎಲ್ಲ ಹೋಯ್ತು ಅಂತ ಗಾಬರಿ ಪಟ್ಟು ನನ್ನ ಪ್ರಶ್ನೆ ಮಾಡಿ ಕಾಡ್ತೀರಾ ಅಂತ ನಿಮ್ ಮುಂದೆನೆ ದಾನ ಮಾಡಕ್ ಬಂದಿದ್ದೀನಿ. ಬೊಟ್ಟಮ್ಮ, ಕೈ ಚಾಚು. ಹಾ, ಆಗ್ಲಿ. ಯಾಕೆ ಗಾಯತ್ರಿ, ನಾನು ದಾನ ತಗೋಬಾರ್ದಾ? ಏಯ್, ಹೋಗಿ ಆ ಕಡೆ. ನಿನ್ನೆ ನಮ್ಮ ಅಕ್ಕ ಬಾವ ದತ್ತು ತಗೊಂಡಿದ್ದಾರೆ. ಬಾಯಿ ಮುಚ್ಚು. ನಿಜ ಹೇಳಿದ್ರು ನೀವ್ ಯಾಕೆ ನನ್ನ ಬೈತೀರಾ? ಈ ಮಗುನು ಕೂಡ ಜೋಗಯ್ಯ ಶಾಸ್ತ್ರಿಗಳು ಸಾಕಾಗದೆ ಕೊಟ್ಟಿರೋ ತಾನೆ. ಗಾಯತ್ರಿನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸಿದ್ದಾರೆ ಜೋಗಯ್ಯ ಶಾಸ್ತ್ರಿಗಳು. ಮಗುಗೆ ತಂದೆ ತಾಯಿ ಇಲ್ಲ ಅಂತ ನಯನಿ ವಿಶಾಲ್ ಗಾಯತ್ರಿನ ದತ್ತು ತಗೊಂಡ್ರು. ನೀನು ಹೆತ್ ಮಗುನ ಕೊಡ್ತಾ ಇದೆಯಲ್ಲ,